ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ನಿರಾಣಿ ಸಾಹೇಬರು ನಿನ್ನೆ ಕೆಜೆಪಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇಂದಿನ ಬಿಜೆಪಿ ಸಭೆಯಲ್ಲೂ ಭಾಗವಹಿಸ್ತೀನಿ ಅಂತ ನಿನ್ನೆಯೇ ಹೇಳಿದರು. ಹೇಳಿದಂತೆ ಇವತ್ತಿನ ಬಿಜೆಪಿ ಸಭೆಯಲ್ಲಿ ಕೂಡ ಪಾಲ್ಗೊಂಡಿದ್ದರು. ಆದರೆ ಇವತ್ತು ಕೂಡ ಅವರು ತಮ್ಮ ನಿರ್ಧಾರವನ್ನು ಏನು ಅನ್ನೋದನ್ನು ಹೇಳಲೇ ಇಲ್ಲ. ನಾಳೆ ಅವರು ತಮ್ಮ ಅಂತಿಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರಂತೆ. ಜಮಖಂಡಿ ಕ್ಷೇತ್ರದಿಂದಲೇ ಕಣಕ್ಕಿಳಿಯಲು ಪಟ್ಟು ಹಿಡಿದಿದ್ದ ನಿರಾಣಿ ನಿನ್ನೆಯ ಕೆಜೆಪಿ ಸಭೆಯಲ್ಲಿ ಹೇಳಿದ್ದ ಮಾತಿದು. ಜಮಖಂಡಿಯಲ್ಲಿ ನಡೆದ ಸಭೆಯಲ್ಲಿ ನಿರಾಣಿ ಪಾಲ್ಗೊಂಡಿದ್ರು. ಯಾವ ಪಕ್ಷ ಅನ್ನೋದನ್ನ ಸಸ್ಪೆನ್ಸ್ ಆಗಿ ಇಟ್ಟಿದ್ರು. ಜೊತೆಗೆ ಇಂದಿನ ಬಿಜೆಪಿ ಸಭೆಯಲ್ಲಿ ಭಾಗವಹಿಸ್ತೇನೆ ಅಂತ ಸರ್ಪ್ರೈಸ್ ಕೂಡ ನೀಡಿದ್ರು. ಏನೇ ಆದ್ರೂ ನಿರಾಣಿ ಕೆಜೆಪಿಗೆ ಸೇರೋದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಿತ್ತು. ಆದರೆ ಇಂದು ಬಾಗಲಕೋಟೆಯಲ್ಲಿ ನಡೆದ ಬಿಜೆಪಿ ಸಭೆಗೆ ಗೈರು ಹಾಜರಾದಾಗ ಕೆಜೆಪಿ ಸೇರ್ಪಡೆ ಮತ್ತಷ್ಟು ಗ್ಯಾರಂಟಿ ಆಯಿತು. ಇತ್ತ ಬಾಗಲಕೋಟೆ ಸಮಾವೇಶ ಮುಗಿತಾ ಇದ್ದಂತೆ ಮತ್ತೊಂದು ಅಚ್ಚರಿಯ ಸುದ್ದಿ ನೀಡಿದ ನಿರಾಣಿ ಸಿಎಂ ಜೊತೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಬೆಳೆಸಿದ್ರು. ಜೊತೆಗಿದ್ದ ಡಿಸಿಎಂ ಈಶ್ವರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ನಿರಾಣಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರೋ ಅದೇನ್ ಬುದ್ಧಿ ಮಾತು ಹೇಳಿದ್ರೋ ಗೊತ್ತಿಲ್ಲ. ಬಿಜೆಪಿ ಸಮಾವೇಶದಲ್ಲಿ ನಿರಾಣಿ ಭಾಗವಹಿಸಿದ್ರು. ಆದ್ರೂ ನಿರಾಣಿ ಬಿಜೆಪಿಯಲ್ಲೇ ಉಳಿತಾರಾ, ಕೆಜೆಪಿಗೆ ಹಾರ್ತಾರಾ ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ಮಧ್ಯೆ ಬೆಳಗಾವಿಯಲ್ಲಿ ಕೊನೆಗೂ ತುಟಿ ಬಿಚ್ಚಿದ ನಿರಾಣಿ ನನ್ನ ನಿರ್ಧಾರವನ್ನ ನಾಳೆ ಪ್ರಕಟಿಸ್ತೇನೆ ಅಂತ ಹೇಳಿದ್ರು. ಒಟ್ಟಾರೆ ಆ ಕಡೆ ಹೋಗ್ಲೋ ಇಲ್ಲೇ ಇರ್ಲೋ ಅಂತ ನಿರಾಣಿ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ನಾಳೆನಾದ್ರೂ ಅಂತಿಮ ನಿರ್ಧಾರ ಹೇಳ್ತಾರೋ ಇಲ್ಲ ಮತ್ತೆ ನಾಳೆ ಅಂತಾರೋ ನಾಳೆ ಗೊತ್ತಾಗತ್ತೆ. ಯಾವುದಕ್ಕೂ ನಾಳೆವರೆಗೂ ಕಾಯಲೇಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸಚಿವ ಸೋಮಣ್ಣ ಕೊನೆಗೂ ಖಡಕ್ ನಿರ್ಧಾರ ಕೈಗೊಂಡಿದ್ದಾರೆ. ಕೆಜೆಪಿಗೆ ಹೋಗೋದೋ ಬಿಜೆಪಿಯಲ್ಲೇ ಉಳಿಯೋದೋ, ಯಾವ ಕ್ಷೇತ್ರದಿಂದ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಗೊಂದಲದಲ್ಲಿದ್ದ ಸೋಮಣ್ಣ ಕೊನೆಗೂ ಕಮಲದಲ್ಲೇ ಕಸರತ್ತು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಯಲ್ಲೇ ಉಳಿತಾರಂತೆ ಸೋಮಣ್ಣ. ಯಶಸ್ವಿಯಾಯಿತು ಅಶೋಕ್ ಅನಂತ್ ಸಂಧಾನ. ಸಚಿವ ಸೋಮಣ್ಣ ಬಿಜೆಪಿಯಲ್ಲಿ ಇರ್ತಾರಾ, ಕೆಜೆಪಿಗೆ ಹೋಗ್ತಾರಾ ಅನ್ನೋ ಗೊಂದಲಗಳಿಗೆ ಸ್ವತಃ ಸೋಮಣ್ಣ ಅವರೇ ತೆರೆ ಎಳೆದಿದ್ದಾರೆ. ಕೆಜೆಪಿ ಸೇರ್ತಾರೆ ಅನ್ನೋ ಮಾತನ್ನ ಸುಳ್ಳಾಗಿಸಿದ್ದಾರೆ. ಸೋಮಣ್ಣ ಎಲ್ಲೂ ಹೋಗಲ್ವಂತೆ, ಬಿಜೆಪಿಯಲ್ಲೇ ಇರ್ತಾರಂತೆ. ಇವತ್ತು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಬೆಂಬಲಿಗರು, ಕಾರ್ಯಕರ್ತರು ಹಾಗೂ ಕಾರ್ಪೊರೇಟರ್ಗಳ ಸಭೆ ನಡೆಸಿದ ಸೋಮಣ್ಣ ಬಿಜೆಪಿಯಲ್ಲೇ ಉಳಿಯುವುದಾಗಿ ಪ್ರಕಟಿಸಿದ್ರು. ಸೋಮಣ್ಣ ಅವರ ಈ ನಿರ್ಧಾರಕ್ಕೆ ಕಾರಣ ಸಂಸದ ಅನಂತಕುಮಾರ್ ಹಾಗೂ ಆರ್ ಅಶೋಕ್. ಈ ಇಬ್ಬರು ನಾಯಕರು ನಡೆಸಿದ ಸಂಧಾನ ಯಶಸ್ವಿಯಾಗಿದೆ. ಸೋಮಣ್ಣ ನಿವಾಸಕ್ಕೆ ತೆರಳಿ ಪಕ್ಷ ತೊರೆಯದಂತೆ ಮನವೊಲಿಸಿದ್ದು ಈ ಇಬ್ಬರು ನಾಯಕರೇ. ಇನ್ನು ಸೋಮಣ್ಣ ಗೋವಿಂದರಾಜನಗರ ಕ್ಷೇತ್ರದಿಂದಲೇ ಚುನಾವಣೆಗೆ ಸ್ಪರ್ಧಿಸುತ್ತಾರಂತೆ. ಈ ಮೂಲಕ ಕೆಜೆಪಿ ಸೇರಿ ಹನ್ನೂರು ಕ್ಷೇತ್ರದಿಂದ ಸ್ಪರ್ಧಿಸುವ ಊಹಾಪೋಹಗಳಿಗೆ ತೆರೆ ಎಳೆದರು. ಸೋಮಣ್ಣ ಇಲ್ಲಿಂದ ಅಲ್ಲಾಡ್ತಾನೆ, ಅಲ್ಲಿಂದ ಇಲ್ಲಾಡ್ತಾನೆ ಅಂತ. ಸೋಮಣ್ಣ ಎಲ್ಲಾದ್ರೂ ಕೂಡ ಸೋಮಣ್ಣನ ಹಿಂದೆ ಇರ್ತಕ್ಕಂಥ ಶಕ್ತಿ ಯಾವ್ದಪ್ಪ ಅಂದ್ರೆ ಅದು ಈ ಭಾಗದ ಜನತೆ, ಈ ಭಾಗದ ಹಿರಿಯರು, ಈ ಭಾಗದ ತಾಯಂದಿರು, ಈ ಭಾಗದ ನನ್ನ ಆತ್ಮೀಯರು. ಅದಕ್ಕೋಸ್ಕರ ಸೋಮಣ್ಣ ಇದು ಕೊನೆಯ ಹಂತದಲ್ಲಿ ನನ್ನ ಮನವಿ ಇಷ್ಟನೇ, ನನಗೆ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ನನ್ನಂತ ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಆಗಬೇಕು. ಯಡಿಯೂರಪ್ಪ ಬಿಜೆಪಿ ಬಿಟ್ಟಿದ್ದು ಸೋಮಣ್ಣ ಅವರಿಗೆ ಬೇಸರ ತರಿಸಿದ್ದಂತೆ. ಬಿಜೆಪಿ ತಾಯಿ ಬೇರು ಇದ್ದಂತೆ, ಯಾವತ್ತು ತಾಯಿಯನ್ನ ಬಿಟ್ಟು ಹೋಗಬಾರ್ದು ಅಂತ ಕಣ್ಣೀರಾದ್ರು. ಕಣ್ಣೀರಧಾರೆ ಇದೇಕೆ ಇದೇಕೆ ಕಣ್ಣೀರಧಾರೆ ಇದೇಕೆ ಇದೇಕೆ. ಇದೇ ವೇಳೆ ಮಾತನಾಡಿದ ಸಂಸದ ಅನಂತಕುಮಾರ್, ಸೋಮಣ್ಣ ಬಿಜೆಪಿಯ ಶಕ್ತಿ. ಅವರು ಬೆಂಗಳೂರಿಗೆ ಮಾತ್ರ ಸೀಮಿತರಲ್ಲ, ಅವರು ಕರ್ನಾಟಕದ ವಸತಿ ವೀರ, ಅಭಿವೃದ್ಧಿಯ ಕಣ್ಣು ಅಂತ ಹಾಡಿ ಹೊಗಳಿದ್ರು. ಸೋಮಣ್ಣ ಗೋವಿಂದರಾಜನಗರ ಅಥವಾ ವಿಜಯನಗರದಿಂದಾದ್ರೂ ಸ್ಪರ್ಧಿಸಬಹುದು ಅಂತ ಅಶೋಕ್ ಹೇಳಿದ್ರು. ಬೆಂಗಳೂರಿನ ಎರಡು ಅಭಿವೃದ್ಧಿಯ ಕಣ್ಣುಗಳಿದ್ದ ಹಾಗೆ, ಅವರು ಕರ್ನಾಟಕದ ಎರಡು ಕಣ್ಣುಗಳಿದ್ದ ಹಾಗೆ, ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿಯ ಎರಡು ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿ ಅವ್ರನ್ನ ನಾನು ತುಂಬಾ ಹೃದಯದಿಂದ ಶ್ಲಾಘಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೋಮಣ್ಣ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ಬಯಕೆ ನಂದ ಅನಂತಕುಮಾರ್ ಅವರ ಬಯಕೆ ಇದೆ. ಬೆಂಗಳೂರಿಗೆ ಅವಶ್ಯಕತೆ ಇದೆ, ಬೆಂಗಳೂರಿನ ಜನತೆಗೆ ಅವಶ್ಯಕತೆ ಇದೆ, ಹಳೆ ಮೈಸೂರು ಭಾಗದ ಜನಗಳ ಅವಶ್ಯಕತೆ ಇದೆ. ಸೋಮಣ್ಣವರು ಬಹಳ ವರ್ಷಗಳ ಕಾಲದಿಂದ
ಜನರ ಒಡನಾಡಿಯಾಗಿ ಕೆಲಸ ಮಾಡಿದರು. ಸೋಮಣ್ಣ ಬಿಜೆಪಿಯಲ್ಲೇ ಉಳಿಯುತ್ತಿರುವುದಕ್ಕೆ ಕೆಜೆಪಿ ಅಧ್ಯಕ್ಷ ಯಡಿಯೂರಪ್ಪ ಶುಭ ಕೋರಿದ್ದಾರೆ. ಸೋಮಣ್ಣ ಅವರಿಗೆ ಯಾವ ಪಕ್ಷದಲ್ಲಿ ಇರಬೇಕು ಅನ್ಸುತ್ತೋ ಅದೇ ಪಕ್ಷದಲ್ಲಿರಲಿ, ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸಿದ್ದಾರೆ. ಎಲ್ಲಿ ಯಾರು ನನ್ನ ಜೊತೆಗೆ ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಮಾಡಿದ್ದೇನೆ. ಯಾರಲ್ಲಿ ಎಲ್ಲಿ ನಾನು ಇರೋವಂಥ ಕಡೆ ನನಗೆ ಹೆಚ್ಚು ಕ್ಷೇಮ ಒಳ್ಳೆಯದಾಗುತ್ತೆ ಅನ್ನೋದ್ರೆ ಅವ್ರಿಗೆ ಒಳ್ಳೆಯದಾಗಲಿ. ಮತ್ತು ಅವರವರ ಹಿತದೃಷ್ಟಿಯಿಂದ ಅವ್ರು ಏನು ತೀರ್ಮಾನ ತಗೊತಾರೆ ಅದಕ್ಕೆ ನಂದೇನೂ ಅಭ್ಯಂತರ ಇಲ್ಲ. ಯಾರಿಗೂ ಸಹ ನನ್ನ ಜೊತೆ ಬರಬೇಕು ಅಂತ ನಾನು ಅಪೇಕ್ಷೆನೂ ಪಡೋಲ್ಲ, ಬರಲಿಲ್ಲ ಅಂತ ಬೇಸರನೂ ಪಡೋದಿಲ್ಲ, ಅವ್ರಿಗೆ ಕೆಟ್ಟದ್ದನ್ನು ಬಯಸೋದು. ಅಂತೂ ಇಂತೂ ಸೋಮಣ್ಣ ಅವರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವಲ್ಲಿ ಬಿಜೆಪಿ ನಾಯಕರು ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಸೆಡ್ಡು ಹೊಡೆದಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರಾಮರಾವ್ ಜೊತೆ ಅರವಿಂದ್ ಬಿರಾದರ್, ಸುವರ್ಣ ನ್ಯೂಸ್. ದಾವಣಗೆರೆ ಜಿಲ್ಲೆಯಲ್ಲಿ ಜಿಗಿತ ವೀರರ ಅಬ್ಬರ ಜೋರಾಗಿದೆ. ಎಲೆಕ್ಷನ್ ಘೋಷಣೆಯ ಬೆನ್ನಲ್ಲೇ ಜಿಲ್ಲೆಯ 4 ಬಿಜೆಪಿ ಶಾಸಕರು ಕೆಜೆಪಿಗೆ ಡೈವ್ ಹೊಡೆದಿದ್ದಾರೆ. ಅಷ್ಟಕ್ಕೂ ಇವರು ಕೆಜೆಪಿಗೆ ಬಂದಿದ್ದೇಕೆ, ಬಿಎಸ್ವೈಗೆ ಯಾಕೆ ಇಷ್ಟೊಂದು ನಿಷ್ಠೆ ತೋರಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಕಾಡತೊಡಗಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ದಾವಣಗೆರೆ ಜಿಲ್ಲೆಯಲ್ಲಿ ಈಗ ಪಕ್ಷಾಂತರದ್ದೇ ಪರ್ವ. ಕಳೆದ ಬಾರಿ ಬಿಜೆಪಿಯಿಂದ ಗೆದ್ದವರು ಈಗ ತೆಂಗಿನಕಾಯಿ ಹಿಡಿದಿದ್ದಾರೆ. ಹೊನ್ನಾಳಿ ಕ್ಷೇತ್ರದಿಂದ ರೇಣುಕಾಚಾರ್ಯ, ಹರಿಹರದ ಬಿಪಿ ಹರೀಶ್, ಚನ್ನಗಿರಿಯ ಮಾಡಾಳು ವಿರೂಪಾಕ್ಷಪ್ಪ ಹಾಗೂ ಜಗಳೂರಿನ ಎಸ್ವಿ ರಾಮಚಂದ್ರ ಬಿಜೆಪಿಯಿಂದ ಕೆಜೆಪಿಗೆ ಹಾರಿದ್ದಾರೆ. ಇದು ಬಿಜೆಪಿ ಸೇರಿದಂತೆ ಎಲ್ಲಾ ಪಕ್ಷಗಳಿಗೂ ತಲೆನೋವಾಗಿದೆ. ಇಷ್ಟು ದಿನ ಬಿಜೆಪಿ ಸರ್ಕಾರದಲ್ಲಿ ಇದ್ದ ಇವರೆಲ್ಲ ಸಡನ್ ಆಗಿ ಕೆಜೆಪಿ ತೆಕ್ಕೆ ಸೇರಿರೋದ್ರ ಹಿಂದೆ ಭಾರೀ ಲೆಕ್ಕಾಚಾರಗಳೇ ಇವೆ. ಅದೇನಂದ್ರೆ 4 ಮತಕ್ಷೇತ್ರಗಳಲ್ಲಿ ವೀರಶೈವ ಲಿಂಗಾಯತರೇ ಡಾಮಿನೇಟ್. ಹಾಗಾಗಿ ಬಿಎಸ್ವೈ ಹಿಂದೆ ಹೋದ್ರೆ ಮತ್ತೆ ಗೆಲ್ಲಬಹುದು ಅನ್ನೋ ವಿಶ್ವಾಸ ಇವರದ್ದು. ಮಾಜಿ ಸಚಿವ ರೇಣುಕಾಚಾರ್ಯ ಸ್ಪರ್ಧಿಸುವ ಹೊನ್ನಾಳಿಯಲ್ಲಿ ಸುಮಾರು 38,000 ಲಿಂಗಾಯತರಿದ್ದಾರೆ. ಬಿಪಿ ಹರೀಶ್ ಸ್ಪರ್ಧಿಸುವ ಹರಿಹರದಲ್ಲಿ 66,000 ಲಿಂಗಾಯತರು. ಮಾಡಾಳ್ ವಿರೂಪಾಕ್ಷಪ್ಪ ಸ್ಪರ್ಧಿಸುವ ಚನ್ನಗಿರಿಯಲ್ಲಿ 49,000 ಹಾಗೂ ಎಸ್ವಿ ರಾಮಚಂದ್ರ ಸ್ಪರ್ಧಿಸುವ ಜಗಳೂರು ಕ್ಷೇತ್ರದಲ್ಲಿ 45,000 ಲಿಂಗಾಯತ ಮತದಾರರಿದ್ದಾರೆ. ಹಾಗಾಗಿ ಬಿಎಸ್ವೈ ನೇತೃತ್ವದ ಕೆಜೆಪಿ ಬೆಂಬಲಿಸಿದ್ರೆ ಲಿಂಗಾಯತ ಮತಗಳು ತಮಗೆ ಬೀಳುತ್ತವೆ ಅನ್ನೋ ತಂತ್ರ ಪಕ್ಷಾಂತರಿಗಳದ್ದು. ಹೇಗಾದರೂ ಮಾಡಿ ಲಿಂಗಾಯತ ಮತದಾರರನ್ನ ಓಲೈಸಿಕೊಂಡು ಉಳಿದ ಜಾತಿಯವರನ್ನ ಸೆಳೆದ್ರೆ ಗೆಲುವು ಗ್ಯಾರಂಟಿ ಅನ್ನೋ ಲೆಕ್ಕಾಚಾರ ಈ ಮಾಜಿ ಶಾಸಕರದ್ದು. ಇವತ್ತು ನಾನು ಬೇರೆ ನಿರ್ಧಾರ ತೆಗೆದುಕೊಂಡು ಬೇರೆ ಪಕ್ಷದಿಂದ ನಿಲ್ಲಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಮತದಾರ ಬಾಂಧವರು, ನನ್ನ ಸ್ನೇಹಿತರು, ಅಭಿಮಾನಿಗಳು, ಹಿರಿಯರನ್ನು ಕೇಳಿಬಿಟ್ಟು ನಾನು ನಿರ್ಧಾರ ತೆಗೆದುಕೊಳ್ತಾ ಇದ್ದೀನಿ. ಬಹುಶಃ 7ನೇ ತಾರೀಕು ನಾನು ಎಲ್ಲ ಸಮ್ಮುಖದಲ್ಲಿ ಕೆಜೆಪಿ ಸೇರಬೇಕಂತ ಯಡಿಯೂರಪ್ಪನವರ ಜೊತೆಗೆ. ಯಾಕಂದರೆ ನನಗೆ ಕಾಂಗ್ರೆಸ್ಸಿಂದ ಬಿಜೆಪಿ ಕರ್ಕೊಂಬಂದಿದ್ದವರು, ಈಗ ನಂತರ ನನ್ನನ್ನು ಕೆಜೆಪಿ ಕರ್ಕೊಳ್ತಿರೋ ಅವರು. ಆದ್ದರಿಂದ ಯಡಿಯೂರಪ್ಪನವ್ರ ಜೊತೆ ನಾನು ಹೋಗ್ಬೇಕಂತ ಇಷ್ಟಪಟ್ಟಿದ್ದೀನಿ. ಒಟ್ಟಾರೆ ಗೆಲ್ಲುವ ಕುದುರೆಗಳನ್ನ ಕೆಜೆಪಿ ತನ್ನ ತೆಕ್ಕೆಗೆ ಸೆಳೆದುಕೊಂಡಿದೆ. ಹಾಗಾಗಿ ಬಿಜೆಪಿ ಇಲ್ಲಿ ಬರಿಗೈ. ಈ 4 ಕ್ಷೇತ್ರಗಳಲ್ಲಿ ಸೂಕ್ತ ಅಭ್ಯರ್ಥಿಗಳ ಹುಡುಕಾಟಕ್ಕೆ ಕಮಲ ಪಡೆ ಮುಂದಾಗಿದೆ. ಆದರೆ ಬಿಜೆಪಿಯಿಂದ ಕೆಜೆಪಿಗೆ ಜಂಪ್ ಹೊಡೆದಿರುವ ಜಿಲ್ಲೆಯ ಈ 4 ಮಾಜಿ ಶಾಸಕರ ಲೆಕ್ಕಾಚಾರ ಫಲಿಸುತ್ತೋ ಇಲ್ಲ ಪಲ್ಟಿ ಹೊಡೆಯುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ದಾವಣಗೆರೆಯಿಂದ ಕ್ಯಾಮರಾಮನ್ ಕಿರಣ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್. ಇನ್ನು ಸುವರ್ಣ ನ್ಯೂಸ್ನ ಇವತ್ತಿನ SMS ಜನಾಭಿಮತದ ಫಲಿತಾಂಶವನ್ನು ನೋಡೋಣ. ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.